ಇನ್ನು ಚಲನಚಿತ್ರ ವಾಣಿಜ್ಯ ಮಂಡಳಿಯವರು ಸೋಮವಾರ ಸಭೆ ಕರೆದಿದ್ದಾರೆ. ಅಗತ್ಯ ಬಿದ್ದರೆ ರಾಜ್ಕುಮಾರ್ ಕುಟುಂಬದವರ ಜೊತೆನೂ ಕೂಡ ಚರ್ಚೆ ಮಾಡ್ತೀವಿ ಅಂತ ವಾಣಿಜ್ಯ ಮಂಡಳಿಯ ಉಪಾಧ್ಯಕ್ಷ ಸುಂದರ್ರಾಜ್ ಹೇಳಿದ್ದಾರೆ. ರಾಜ್ಕುಮಾರ್ ಸಮಾಧಿ ಬಗ್ಗೆ ನಟ ಚೇತನ್ ಅಪಮಾನ ಮಾಡಿದ ವಿಚಾರ, ಚೇತನ್ ವಿರುದ್ಧ ಕ್ರಮ ಕೈಗೊಳ್ಳುತ್ತಾ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ. ಒಂದು ಕಡೆ ಪೊಲೀಸ್ ಸ್ಟೇಷನ್ನಲ್ಲಿ ದೂರು ದಾಖಲಾಗಿದೆ. ಮತ್ತೊಂದು ಕಡೆ ವಾಣಿಜ್ಯ ಮಂಡಳಿಯ ಅಧ್ಯಕ್ಷೆ ಜಯಮಾಲಾ ಅವರೇ ಖುದ್ದು ಪಬ್ಲಿಕ್ ಟಿವಿ ಜೊತೆ ಮಾತನಾಡಿದ್ದಾರೆ. ಅವರೇ ಇದು ತಪ್ಪು ಅಂತ ಖಂಡಿಸಿದ್ದಾರೆ. ಹಾಗಾದರೆ ವಾಣಿಜ್ಯ ಮಂಡಳಿಯವರು ಮುಂದೆ ಯಾವ ಕ್ರಮವನ್ನು ಕೈಗೊಳ್ತಾರೆ ಅಂತಕ್ಕಂಥದ್ದು ಪ್ರಶ್ನೆ. ಸೊ ಹಾಗಾಗಿ ಇವಾಗ ನೋಡೋಣ, ಇದು ಬಹಳ ಜೋರಾಗ್ತಾ ಇದೆ ಈ ವಿಚಾರ. ಸೊ ವಿವಾದದ ಬೆನ್ನಲ್ಲೇ ಈಗ ಪಬ್ಲಿಕ್ ಟಿವಿ ಜೊತೆ ಎಲ್ಲರೂ ಕೂಡ ಮಾತನಾಡ್ತಾ ಇದ್ದಾರೆ. ಒಬ್ಬೊಬ್ಬರೇ ಇದನ್ನು ಖಂಡಿಸ್ತಾ ಇದ್ದಾರೆ. ಸಾರಾ ಗೋವಿಂದ್ ಮಾತನಾಡಿದ್ರು, ಹಿರಿಯ ನಟಿ ಜಯಮಾಲಾ ಅವರು ಕೂಡ ಮಾತನಾಡಿದರು ಈ ವಿಚಾರಕ್ಕೆ. ನಟ ಚೇತನ್ ವಿರುದ್ಧ ಹಿರಿಯ ನಟಿ ಜಯಮಾಲಾ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ರಾಜ್ಕುಮಾರ್ ಬಗ್ಗೆ ಮಾತನಾಡೋದಕ್ಕೆ ಇವ್ರಿಗೆ ಅರ್ಹತೆಯೇ ಇಲ್ಲ. ಫಸ್ಟ್ ಆಫ್ ಆಲ್ ಚಿತ್ರೋದ್ಯಮದಲ್ಲಿ ಇದ್ದುಕೊಂಡು ಈ ರೀತಿ ಮಾತನಾಡೋದು ಸರಿಯಲ್ಲ. ಕ್ಷಮೆ ಕೇಳದಿದ್ರೆ ನಟ ಚೇತನ್ ಅನುಭವಿಸ್ತಾರೆ, ಅವ್ರು ಮಾಡಿದ್ದನ್ನು ಅವರು ಅನುಭವಿಸ್ತಾರೆ ಅಂತ ಹಿರಿಯ ನಟಿ ಜಯಮಾಲಾ ಪಬ್ಲಿಕ್ ಟಿವಿ ಜೊತೆ ಮಾತನಾಡ್ತಾ ಹೇಳಿದರು. ಡಾಕ್ಟರ್ ರಾಜ್ಕುಮಾರ್ ಅವರ ಸ್ಮಾರಕಕ್ಕೆ ಸರ್ಕಾರ ಜಾಗ ಕೊಟ್ಟಿರೋದನ್ನೇ ಪ್ರಶ್ನೆ ಮಾಡಿದ್ದಾರೆ ನಟ ಚೇತನ್ ಅವರು. ತಾವೇನು ಹೇಳ್ತೀರಾ ಮೇಡಮ್? ಅವ್ರು ಯಾರು ಸರ್ ಹೇಳಕ್ಕೆ? ಅವ್ರಿಗೆ ಏನ್ ಅಧಿಕಾರ ಇದೆ? ಏನವರು 20 ವರ್ಷದ ನಂತರ ಅವರು ಮನುಷ್ಯ ಬದುಕಿದ್ದಾಗ ಸಂತನ ಆಗಿದ್ರು, ನಂತರ ದೇವತಾ ಸ್ವರೂಪಿಯಾಗಿದ್ದಾರೆ. ಸಾವಿರಾರು ಜನ, ಲಕ್ಷಾಂತರ ಜನ ಬಂದು ಹೋಗುವಂತ ಒಂದು ಆ ಭೂಮಿನೇ ಇವತ್ತೊಂಥರ ದೇವಸ್ಥಾನ ತರ ಆಗಿದೆ. 20 ವರ್ಷ ಆದ ನಂತರ ಇವಾಗ ಹೇಳಲಿಕ್ಕೆ ಅವ್ರಿಗೆ ಏನ್ ಅಧಿಕಾರ ಇದೆ ಅಥವಾ ಅವ್ರಿಗೆ ಏನ್ ಕಷ್ಟ ಆಗಿದೆ ಅಂತ ಸರ್? ಅದು ನಿಜ ನಿಜ. ಅವ್ರು ಯಾರು ಸರ್ ಅವರು ಇದನ್ನೆಲ್ಲ ಕೇಳಕ್ಕೆ? ಕೊಟ್ಟಿರ್ತಕ್ಕಂಥದ್ದು ಸರ್ಕಾರ ಅಲ್ಲ, ಸರ್ಕಾರ ವೋಟ್ ಬ್ಯಾಂಕ್ಗೋಸ್ಕರ ಹಿಂಗೆಲ್ಲ ಮಾಡುತ್ತೆ ಅಂತ ಹೇಳ್ತಾರ ಅವರು. ಸರ್ ನಿಜ ಹೇಳ, ಬಹುಶಃ ಅವರಿಗೆ ಸ್ವಲ್ಪ ಸೀಮಿತದಲ್ಲಿ ಇಲ್ಲ ಅನ್ಸುತ್ತೆ ಸರ್. ಈ ತರ ಎಲ್ಲ ಮಾತಾಡಬಾರ್ದು ಅವರೆಲ್ಲ. ತುಂಬಾ ತುಂಬಾ ತಪ್ಪು. ನಾನು ಹೇಳ್ತೀನಿ, ಚೇತನ್ ಅವರು ಒಬ್ಬ ಕಲಾವಿದನಾಗಿದ್ದುಕೊಂಡು ಈಗ ಮಾತಾಡಬಾರ್ದು ಮೇಡಮ್. ಸುದ್ದಿ ಆಗಬೇಕು ಅನ್ನೋ ಕಾರಣಕ್ಕೆ ಏನ್ ಬೇಕಾದ್ರೂ ಮಾತಾಡಬಹುದು ಅಂತ ಕೆಲವರು ಅನ್ಕೊಂಡ್ಬಿಟ್ಟಿದ್ದಾರೆ. ಮಾತಾಡಬಾರ್ದು ಸರ್, ಅದಕ್ಕೆ ಅವ್ರ ಪೆನಾಲ್ಟಿ ಕಟ್ಬೇಕಾಗತ್ತೆ. ಅದು ತಪ್ಪಾಗತ್ತೆ. ಅವ್ರು ತಪ್ಪು, ಅವ್ರು ಮಾತಾಡಿದ್ದು ತುಂಬಾ ತಪ್ಪು. ಹಾಗೆ ಮಾತಾಡಬಾರ್ದು. ಆಮೇಲೆ ಎಲ್ಲಾ ಕಲಾವಿದರನ್ನು ಒಂದೇ ತಕ್ಕಡಿಗೆ ಹಾಕಿ ತೂಗಕ್ಕಾಗಲ್ಲ ಅಲ್ವಾ ಮೇಡಮ್? ಸರ್, ನಾವು ರಾಜ್ಕುಮಾರ್ಗೆ ಸಮ ನಮ್ ಜಗತ್ತಲ್ಲಿ ಭಾರತದಲ್ಲಿ ಯಾರಿಲ್ಲ ಸರ್ ಅಂತ ಶ್ರೇಷ್ಠ ನಟ. ಅವ್ರ ಬಗ್ಗೆ ಯಾಕೆ ಸರ್ ಇವ್ರು ಮಾತಾಡ್ಬೇಕು? ಅವರನ್ನೇ ನಂಬಿರುವಂತ, ಅವರನ್ನ ಒಂದು ದೇವರಾಗಿ ಕಾಣುವಂತ ಅನೇಕರ ಹೃದಯಕ್ಕೆ ನೋವಾಗುತ್ತೆ ಅನ್ನೋದು ಬೇಡವಾ? ಯಾಕೆ ಇವ್ರು ಇಲ್ಲ ಹೀಗೆಲ್ಲ ಮಾಡ್ತಾರೆ? ಮಕ್ಕಳ ಇವರು, ಅದು ನಮ್ದೇ ಕ್ಷೇತ್ರದಲ್ಲಿ ಇದ್ದುಕೊಂಡು ಸಿನಿಮಾದವರಾಗಿ ಏನಾಗಿದೆ ಸರ್ ಇವ್ರಿಗೆಲ್ಲ? ಸಾರಿ, ನಿಜವಾಗ್ಲೂ ಹೇಳ್ತೀನಿ, ಅವರು ತುಂಬಾ ತಪ್ಪು ಮಾಡಿದ್ದಾರೆ. ಹಾಗೆ ಮಾತಾಡಬಾರ್ದಾಗಿತ್ತು ಸರ್ ಅವರು. ಇಲ್ಲ, ಆಗಿಂದನೂ ನಮ್ಮಲ್ಲಿ ಇರೋ ನಂಬಿಕೆ ಏನು ಮೇಡಮ್? ಆಂಧ್ರಕ್ಕೊಬ್ಬರೇ NTR, ತಮಿಳ್ನಾಡಿಗೊಬ್ಬರೇ MGR, ಕನ್ನಡಕ್ಕೊಬ್ಬರೇ ರಾಜ್ಕುಮಾರ್ ಅಂತ ತಾನೆ ಎಲ್ಲ ಮಾತಾಡೋದು. ಸರ್, ರಾಜ್ಕುಮಾರ್ ಅವರ ಸಾಧನೆ, ಅವರ ಬದುಕು, ಅವ್ರು ನಡೆದು ಬಂದ ಹಾದಿ ಏನಾದ್ರೂ ಇವ್ರಿಗೆ ಗೊತ್ತಿದ್ಯಾ? ಅವರ ಯೋಗ ಯಾರಿಗಾದ್ರೂ ಉಂಟಾ? ಹೌದು. ಯಾಕೆ ಸರ್ ಹೀಗೆಲ್ಲ ಮಾತಾಡ್ತಾರೆ? ನಾಚಿಕೆ ಆಗ್ಬೇಕಷ್ಟೇ ಸರ್. ಇದು ತುಂಬಾ ತುಂಬಾ ತಪ್ಪು. ಅವ್ರು ಮಾತಾಡಿದ್ದೆ ತಪ್ಪು. ಅವ್ರು ಏನು ಪ್ರಜ್ಞೆ ಇದ್ದು ಮಾತಾಡಿದ್ರ ಅಥವಾ ಪ್ರಜ್ಞೆ ಕಳ್ಕೊಂಡ್ ಮಾತಾಡಿದ್ರ ಗೊತ್ತಿಲ್ಲ ಸರ್. ತುಂಬಾ ತಪ್ಪು ಮಾಡಿದ್ದಾರೆ, ಅಷ್ಟು ಹೇಳ್ಬಲ್ಲೆ ಸರ್ ನಾನು. ಆಮೇಲೆ ಈಗ ಮಾತಾಡ್ತಾರೆ, ಇದು ಕ್ಷಮೆ ಕೇಳೋ ವಿಚಾರಣೆ ಅಲ್ಲ, ನಾನು ಕ್ಷಮೆನೂ ಕೇಳಲ್ಲ ಅಂತಾರೆ. ಅನ್ಬೋದು ಸರ್, ಬಿಡಿ ಸರ್, ನಾವ್ಯಾಕೆ ಮಾತಾಡ್ಬೇಕು? ಅಷ್ಟೇ. ಥ್ಯಾಂಕ್ ಯು. ರೈಟ್, ಇದು ಫಿಲ್ಮ್ ಚೇಂಬರ್ ಅಧ್ಯಕ್ಷೆ ಜಯಮಾಲಾ ಪಬ್ಲಿಕ್ ಟಿವಿ ಜೊತೆ ಮಾತನಾಡಿದ್ದು. ಸುಂದರ್ರಾಜ್ ಅವರು, ಸಾರಾ ಗೋವಿಂದ್ ಅವರು ಎಲ್ಲರೂ ಕೂಡ, ಇಷ್ಟೇ ಅಲ್ಲ, ಇವರ ಡಾಕ್ಟರ್ ರಾಜ್ ಅಭಿಮಾನಿಗಳ ಸಂಘದ ಪ್ರತಿಯೊಬ್ಬರೂ ಕೂಡ ಈಗ ಚೇತನ್ ವಿರುದ್ಧ ಕಿಡಿಕಾರ್ತಾ ಇದ್ದಾರೆ.